ಹೆಲೋ ಎವ್ರಿವನ್, ಇದು ಮಧ್ಯರಾತ್ರಿ ಇಲ್ಲಿ ಕೆಲಸ ಮಾಡ್ತಿದ್ದೀವಿ. ಯಾಕಪ್ಪ ಅಂದರೆ ನಾವು ನಾಗಲಮಡಿಕೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಎಲ್ಲ ಹೊಡೆದ್ಬಿಟ್ಟು ಕಟ್ ಮಾಡಿದ್ರು ನಮ್ಮಮ್ಮನೇ. ನಾನು ಅಷ್ಟರೊಳಗೆ ಸ್ನಾನಕ್ಕೆ ಹೋಗಿ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಏನೇನು ಬೇಕು ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಬಿಟ್ಟಿದ್ರು. ಸಾಂಬಾರಿಗೆ ಮಸಾಲ ರುಬ್ಕೊಂಡಿದ್ರು. ಹಾಗೆಯೇ ಅಂದರೆ ನಾನೇ ಸ್ವಲ್ಪ ವೀಡಿಯೋ ಅನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ರುಬ್ಬುವಾಗ ಬಂದು ಇದು ಮಾಡಿದೆ. ಕುಂಬಳಕಾಯಿ ಎಲ್ಲ ಹಚ್ಚಿದ್ರೆಲ್ಲ ನಾನು ಬೇಯಲಿಕ್ಕೆ ಇಟ್ಟೆ. ಕುಕ್ಕರಲ್ಲಿ ಇಟ್ಟರೆ ಬೇಗ ಒಂದು ವಿಸಿಲ್ಗೆ ಆಗೋಗ್ಬಿಡುತ್ತೆ ಅಂತೇಳಿ ನಮ್ಮಮ್ಮ ಬದನೆಕಾಯಿ ಬಜ್ಜಿ ಕೂಡ ಒಂದು ಕಡೆ ಇಟ್ಕೊಂಡಿದ್ರು. ಅದು ಕೂಡ ಎಲ್ಲ ಮಸಿತಾ ಇದ್ರು, ಏಕೆ ಅಂದರೆ ಕೈಯೆಲ್ಲ ಖಾರ ಆಗುತ್ತೆ ಅಂತ ಹೇಳಿ. ಹಾಗೆಯೇ ನಾನು ಕಡಲೆ ಬೀಜ ಎಲ್ಲ ಹುರ್ಕೊಂಡು ತಂದೆ ತಣ್ಣಗೆ ಆಗೋದಕ್ಕೆ, ಏಕೆ ಅಂದರೆ ಅದು ಕುಂಬಳಕಾಯಿ ಪಾಯಸಕ್ಕೆ ಹಾಕಬೇಕು. ಹಾಗಾಗಿ ನಾನೊಂದು ಕೆಲಸ, ನಮ್ಮ ಅಮ್ಮ ಒಂದು ಕೆಲಸ ಹಿಂಗೆ ಮಾಡ್ಕೊತಾ ಇದ್ವಿ ಬೇಗ ಆಗಲಿ ಅಂತ. ಅಷ್ಟರಲ್ಲಿ ಅಚ್ಚು ಎದ್ಬಿಟ್ಟ. ಅಷ್ಟರೊಳಗೆ ನಾನು ಅವನ ಹತ್ರ ಹೋಗ್ಬಿಟ್ಟು ಯಪ್ಪ ಅಂದ್ಕೊಂಡೆ ಮನಸ್ಸಲ್ಲಿ ಫಸ್ಟು ಎಲ್ಲ ಕೆಲಸ ಆಗುತ್ತಾ ಇವನ್ ಬೇರೆ ಎದ್ಬಿಟ್ನಲ್ಲ ಅಂತ. ಅಷ್ಟರಲ್ಲಿ ಹಂಗೆ ಸ್ವಲ್ಪ ಒಂದು ಪಕ್ಕದಲ್ಲಿದ್ದು ಸಮಾಧಾನ ಮಾಡಿ ಬಂದೆ. ಅಷ್ಟರೊಳಗೆ ಅವ್ನು ಮಲ್ಕೊಂಡ್ಬಿಟ್ಟ. ನಮ್ಮ ಬಜ್ಜಿ ಎಲ್ಲ ರೆಡಿ ಮಾಡಾದ್ಮೇಲೆ ಬಾಕ್ಸಿಗೆ ಹಂಗೆ ತುಂಬಿಡ್ತು. ಏಕೆಂದರೆ ಅವಾಗಿಂದ ಅವಾಗ ಹಂಗೆ ಆಗಿಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ತಿರ್ಗಾ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕುಂಬಳಕಾಯಿ ಬೆಂದಿದೆ ಅಂತ ಹೇಳಿ. ಅದನ್ನು ಸ್ವಲ್ಪ ಹಂಗೆ ಅದೇ ಸ್ಪೂನಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಮ್ಮ ಕಡಲೆ ಬೀಜ ಎಲ್ಲ ರುಬ್ಕೊಂಡು ಬೆಲ್ಲ ಪಾಕ ಎಲ್ಲ ಮಾಡ್ಕೋಬೇಕಿತ್ತು. ಅದೆಲ್ಲ ಫುಲ್ ವೀಡಿಯೋ ಆಗಿಲ್ಲ. ಹಾಗೆ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡು ನಾನೇ ರೆಡಿ ಮಾಡಿಟ್ಟು ದೇವ್ರ ಪೂಜೆಗೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಎಲ್ಲನೂ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಏಕೆಂದರೆ ನಮ್ಮಮ್ಮ ಒಂದು ಕೆಲಸ, ನಾನೊಂದು ಕೆಲಸ ಮಾಡ್ಕೋತಾನೆ ಇದ್ವಿ, ಲೇಟ್ ಆಗುತ್ತೆ ಅಂತ. ಹಾಗೆಯೇ ನಾನು ಬಾಗಿಲಿಗೆಲ್ಲ ನೀರು ಒರೆಸ್ಬಿಟ್ಟು ನೈಟೆಲ್ಲ ಒರೆಸ್ಕೊಂಡಿದ್ವಿ. ಈಗ ಸುಮ್ಮನೆ ಒರೆಸ್ಕೊಂಡ್ಬಿಟ್ಟು ಬಟ್ಟೆ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಹಾಗೆ ಎಲ್ಲ ಆಯಿತು. ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಆಗಿತ್ತು. 4 ಗಂಟೆ 4:15 ಹೆಚ್ಚು ಕಡಿಮೆ 4:10 ಆಗಿತ್ತು ಅನಿಸುತ್ತೆ. ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ದೆ. ಏಕೆ ಅಂದರೆ 3 ಗಂಟೆ ಆ ಟೈಮಲ್ಲೆಲ್ಲ ಗಂಟೆ ಅಲ್ಲಾಡ್ಸಿದ್ರೆ ಸೌಂಡ್ ಎಲ್ಲ ಆಗುತ್ತೆ ಅಂತ ಹೇಳಿ. ಎಲ್ಲ ರೆಡಿ ಆಗಿಬಿಡ್ತು. ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗೆಲ್ಲ ತುಂಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಪ್ಪನ ಮಗಳು ಕೂಡ ಬಂದಿದ್ದರು. ಎಲ್ಲ ಜೊತೆಗೆ ಹೋದ್ವಿ. ಏಕೆ ಅಂದರೆ ಇನ್ನೇನು ಅವರು ಇಲ್ಲಿಂದನೇ ಅಲ್ವಾ ಹೋಗೋದು, ಜೊತೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಪಾವಗಡಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಫುಲ್ ರಶ್ ಆಗ್ತಾಯಿದೆ. ಅಲ್ಲಿಗೆ ಜಾಸ್ತಿ ಎಲ್ಲ ಬಸ್ಸೆಲ್ಲ ಬಿಟ್ಟಿದ್ರು, ಗೌರ್ಮೆಂಟ್ ಬಸ್ ಎಲ್ಲ ನಾಗಲಮಡಿಕೆಗೆ. ಇದು ನಮ್ಮ ಪಾವಗಡ. ವಿಡಿಯೋನ ನಮ್ಮ ಪಾವಗಡದವರು ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಸೆಕ್ಷನ್ ಪಾವಗಡ ಅಂತ ತಿಳಿಸಿ.